अमरगाथे धरणि जाते साध्वी सीते सुचरिते सहनशक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಇದೇನು ದೂಷಣನ ಸಾವಿನ ನಂತರ ಅವನ ಸೋದರ ಕರಾಯುದ್ಧಕ್ಕೆ ಬರ್ತಾನೆಂದರೆ ಈ ತ್ರಿಶಿರ ಬಂದಿರುವನಲ್ಲ? ಅದೇ ನನಗೂ ಆಶ್ಚರ್ಯವಾಗುತ್ತಿದೆ. ಇವನೇನು ಖರನಿಗಿಂತ ವೀರನೇ? ಹಾಗೆಂದು ಭಾವಿಸಿಕೊಂಡಿರಬೇಕಷ್ಟೇ. ಅಂದರೆ ಈ ತ್ರಿಶಿರ ತಾನಾಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಂತಾಯಿತು. ಶ್ರೀರಾಮನ ಬಾಣದಿಂದಲೇ ಅವನು ಮರಣವನ್ನು ಪಡೆಯುತ್ತಾನೆ. ಅದೇ ಇವನ ಭಾಗ್ಯ. ದೂಷಣನ ಸಹೋದರ ಖರ ಬರುತ್ತಾನೆ. ಯುದ್ಧ ಬೇಗ ಮುಗಿಯುತ್ತದೆ ಎಂದುಕೊಂಡರೆ ಇವನ್ಯಾರೋ ತ್ರಿಶಿರ ಬಂದಿದ್ದಾನಲ್ಲ. ಈ ವಿಚಾರವನ್ನು ಅತ್ತಿಗೆಗೆ ತಿಳಿಸಬೇಕು.
ಲಕ್ಷ್ಮಣ, ಕರ್ಣ ಸಂಹಾರವಾಯಿತೆ? ಯುದ್ಧ ಮುಗಿಯುತ್ತೆ? ಇಲ್ಲ ಅತ್ತಿಗೆ, ಖರ ಇನ್ನೂ ಯುದ್ಧಕ್ಕೆ ಬಂದಿಲ್ಲ. ಅಂದರೆ ಈಗ ಅಲ್ಲಿ ನಿನ್ನ ಸೋದರ ಏನು ಮಾಡುತ್ತಿದ್ದಾರೆ? ನಾನು ಹೊರಗೆ ಬರಲೇ? ಈಗ ಬೇಡ ಅತ್ತಿಗೆ. ಆ ಖರನ ಬಂಟನೊಬ್ಬ 3 ತಲೆಯ ತ್ರಿಶಿರನೆಂಬ ರಾಕ್ಷಸ ಯುದ್ಧಕ್ಕೆ ಬಂದಿದ್ದಾನೆ. ಹೌದೇ? ಹಾಗಾದರೆ ಈ ಯುದ್ಧ ಬೇಗನೆ ಮುಗಿಯುವಂತೆ ಕಾಣುತ್ತಿಲ್ಲ. ಸ್ವಲ್ಪ ತಡವಾದರೂ ರಾಕ್ಷಸರ ನಾಮಾವಶೇಷವಾಗುತ್ತದೆ. ನೀವು ನಿಶ್ಚಿಂತೆಯಿಂದಿರಿ, ಅಲ್ಲಿ ಏನಾಗುವುದು ಎಂದು ನೋಡಿ ಬರುತ್ತೇನೆ. ಭಲೆ ತ್ರಿಶಿರ ಭಲೆ, ನಿನ್ನಂತೆ ನನಗೆ 3 ಶಿರಗಳಿಲ್ಲ. ನನ್ನ ಒಂದೇ ಶಿರಕ್ಕೆ ನೀನು 3 ಬಾಣಗಳನ್ನು ಪ್ರಯೋಗಿಸುತ್ತಿರುವೆಯಲ್ಲ. ಆಗಲಿ, ಪ್ರಯೋಗಿಸು. ನಿನ್ನ ಬಾಣಕ್ಕೆ ನಾನು ಪ್ರತಿ ಬಾಣಗಳನ್ನು ಪ್ರಯೋಗಿಸುವುದಿಲ್ಲ. ನಿನ್ನ ಶೌರ್ಯ ಎಷ್ಟೆಂದು ಎಲ್ಲರೂ ತಿಳಿಯಲಿ. ತಿಳಿಯುವುದೇನು? ಈ ತ್ರಿಶಿರನ ಶಕ್ತಿ ಇಡೀ ರಾಕ್ಷಸ ಕುಲಕ್ಕೆ ತಿಳಿದಿದೆ, ನಿನಗೂ ತಿಳಿಯುತ್ತದೆ. ಅಷ್ಟರಲ್ಲಿ ನಿನ್ನ ಸೇವೆ ಹಾರಿ ಹೋಗಲಿದೆ. ಮಾತು ಸಾಕು ತ್ರಿಶಿರ, ಬಾಣ ಬಿಡು. ಏನು? ನನ್ನ ಬಾಣಗಳು ವಿಫಲವಾದವೇ? ಪಾಪ ಪಾಪ, ಮಹಾವೀರನಾದ ತ್ರಿಶಿರನ ಪರಾಕ್ರಮ ಇಷ್ಟೇ ಏನು? ಒಂದಲ್ಲ ಎರಡಲ್ಲ 3 ಶಿರಗಳಿದ್ದವನಿಗೆ 3 ಪಟ್ಟು ಶೌರ್ಯ ಇರಬೇಕು. ಆದರೆ ಇವನಿಗೆ 1 ಪಟ್ಟು ಇಲ್ಲವಲ್ಲ. ಹೇ ಮಾನವ, ಸಾಕು, ಬಾಯಿ ಮುಚ್ಚು. ನಾನು ಮಾತನಾಡುವುದಿಲ್ಲ ತ್ರಿಶಿರ, ಈ ನನ್ನ ಬಾಣಗಳು ಮಾತನಾಡುತ್ತವೆ. ನಿನ್ನ 3 ಬಾಣಗಳು ನನ್ನ ದೇಹವನ್ನು ಹೂವಿನಂತೆ ಮುಟ್ಟಿ ಮುದಡಿ ಬಿದ್ದವು. ನಾನು ನನ್ನ ಬಾಣಗಳಿಂದ ನಿನ್ನ 3 ಶಿರಗಳನ್ನು ಕತ್ತರಿಸುತ್ತೇನೆ ನೋಡು.
ಪರಮೇಶ್ವರ, ಕರುಣಾ ಸಾಗರ, ದಯಾಮಯ, ನಮೋ ನಮಃ ಶಿವಾಯ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ ದೇವ. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಮತ್ತೆ ನಿನ್ನ ದಿವ್ಯ ದರ್ಶನವನ್ನು ನೀಡಿರುವ ನಿನ್ನ ಅಪಾರ ವಾತ್ಸಲ್ಯಕ್ಕೆ ಸಾಟಿ ಇಲ್ಲ ತಂದೆ, ಸಾಟಿ ಇಲ್ಲ. ರಾವಣ, ನಿನ್ನಂಥ ಸತ್ವಶೀಲನಾದ ಭಕ್ತನ ನಿಷ್ಠೆಯ ಭಕ್ತಿಗೆ ಒಲಿಯದಿರಲಾಗುತ್ತದೆಯೇ? ಈಗಲಾದರೂ ನೀನು ಅಂದುಕೊಂಡ ವರವನ್ನು ಕೇಳುತ್ತೀಯೋ ಅಥವಾ? ಇಲ್ಲ ತಂದೆ, ಇಲ್ಲ. ಮತ್ತೆ ಅಂತಹ ಅಪರಾಧವನ್ನು ನಾನು ಮಾಡುವುದಿಲ್ಲ. ತಪಸ್ಸಿನ ಫಲವನ್ನು ಪಡೆಯುವ ಪುಣ್ಯ ಮುಹೂರ್ತದಲ್ಲಿ ಪಾಮರನಂತೆ ವರ್ತಿಸಿ ಪಾಪಾತ್ಮನಾದೆ ತಂದೆ. ಕೇಳು ರಾವಣ, ನಿನ್ನ ಕೋರಿಕೆ ಏನೆಂದು ಕೇಳು. ಪರಮೇಶ್ವರ, ನನ್ನ ಮಾತೆಯ ನಿತ್ಯ ಪೂಜೆಗಾಗಿ ನಿನ್ನ ಆತ್ಮಲಿಂಗವನ್ನು ಕರುಣಿಸು ತಂದೆ. ನಾನು ಅದನ್ನು ತರುತ್ತೇನೆಂದು ನನ್ನ ಮಾತೆಗೆ ಮಾತು ಕೊಟ್ಟು ಬಂದಿದ್ದೇನೆ. ಕರುಣಿಸು ದೇವ. ಆಗಲಿ ರಾವಣ, ನಾನು ನಿನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತೇನೆ. ರಾವಣ, ನಿನ್ನ ಇಚ್ಛೆಯಂತೆ ನನ್ನ ಆತ್ಮಲಿಂಗವನ್ನು ನಿನಗೆ ನೀಡುತ್ತಿದ್ದೇನೆ, ತೆಗೆದುಕೋ. ಪ್ರಭು, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಆದರೆ ಒಂದು ವಿಷಯ ನಿನ್ನ ನೆನಪಿನಲ್ಲಿರಲಿ. ಏನೆಂದು ಹೇಳು ದೇವ? ಈ ನನ್ನ ಆತ್ಮಲಿಂಗವನ್ನು ಬಹಳ ಎಚ್ಚರಿಕೆಯಿಂದ ನೀನು ಲಂಕೆಗೆ ತೆಗೆದುಕೊಂಡು ಹೋಗಬೇಕು. ಎಲ್ಲಿಯೂ ಇಡಬಾರದು. ಯಾವುದೇ ಕಾರಣಕ್ಕೂ ಈ ಲಿಂಗಕ್ಕೆ ಭೂಸ್ಪರ್ಶವಾಗಬಾರದು. ಹಾಗೇನಾದರೂ ಆದರೆ ಈ ಲಿಂಗವು ಅಲ್ಲಿಯೇ ಪ್ರತಿಷ್ಠಾಪನೆಗೊಳ್ಳುತ್ತದೆ. ಆ ನಂತರ ಯಾವ್ಯಾವ ಶಕ್ತಿಯೂ ಅಲ್ಲಿಂದ ಅದನ್ನು ಕದಲಿಸಲಾಗದು. ಎಚ್ಚರ. ಆಯಿತು ತಂದೆ. ಮಹಾದೇವ, ಈ ನಿನ್ನ ಪವಿತ್ರವಾದ ಆತ್ಮಲಿಂಗವನ್ನು ಲಂಕೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೇನೆ. ಇದು ಎಂದಿಗೂ ಭೂಸ್ಪರ್ಶವಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ದೇವ. ಅನುಗ್ರಹಿಸು ತಂದೆ. ಕೃತಾರ್ಥನಾದೆ ದೇವ, ಕೃತಾರ್ಥನಾದೆ. ನಾರಾಯಣ ನಾರಾಯಣ. ಓ ತ್ರಿಲೋಕ ಸಂಚಾರಿಗಳಾದ ದೇವರ್ಷಿ ನಾರದರು ದಯಮಾಡಿಸಿ. ಪಾರ್ವತಿ ಪುತ್ರ, ವಿಘ್ನ ವಿನಾಶಕ, ವಿನಾಯಕ, ಕ್ಷೇಮವೇ? ನನ್ನ ಕ್ಷೇಮಕ್ಕೆ ಏನೂ ಕೊರತೆ ಇಲ್ಲ. ಲೋಕದ ಕ್ಷೇಮದ ಬಗ್ಗೆ ನೀವೇ ಹೇಳಬೇಕು. ಎಲ್ಲರೂ ಅವರವರ ಪಾಡಿಗೆ ಅವರವರ ಕರ್ತವ್ಯಗಳನ್ನು ಮಾಡುತ್ತಿದ್ದರೆ ಸರ್ವಲೋಕಗಳು ಕ್ಷೇಮವಾಗಿಯೇ ಇರುತ್ತವೆ. ಅಂದರೆ ಕೆಲವರು ಮಿತಿಮೀರಿ ವರ್ತಿಸಿ ಲೋಕದ ಕ್ಷೇಮಕ್ಕೆ ಭಂಗ ತರುತ್ತಾರೆಂದು ಪರೋಕ್ಷವಾಗಿ ಹೇಳುತ್ತಿರುವಿರಾ? ಗಣೇಶ, ಆ ಪರೋಕ್ಷಗಳೆಲ್ಲ ಆದಷ್ಟು ಬೇಗನೆ ಪ್ರತ್ಯಕ್ಷವಾಗುತ್ತವೆ. ಈ ಒಗಟಿನ ಮಾತು ಬೇಡ ನಾರದರೆ, ಅದೇನೆಂದು ಸ್ಪಷ್ಟವಾಗಿ ಹೇಳಿ. ದೇವತೆಗಳು ಸಜ್ಜನರನ್ನು ಸಂರಕ್ಷಿಸಬೇಕು, ದುರ್ಜನರನ್ನು ಶಿಕ್ಷಿಸಬೇಕು. ಆದರೆ ದುರ್ಜನರು
ತಮ್ಮ ತಪಸ್ಸಿನ ಫಲದಿಂದ ವರಗಳನ್ನು ಪಡೆದುಕೊಂಡು ಲೋಕಕಂಟಕರಾದರೆ ಲೋಕದಲ್ಲಿ ಕ್ಷೇಮವಿರಲು ಹೇಗೆ ಸಾಧ್ಯ ಗಣೇಶ? ನಾರದರೆ, ವರ ಪಡೆದು ಲೋಕಕಂಟಕನಾದ ಆ ವ್ಯಕ್ತಿ ಯಾರು? ಇನ್ಯಾರು, ಲಂಕಾಧೀಶ್ವರನಾದ ಆ ರಾವಣ. ಸಾತ್ವಿಕರನ್ನು ಕಾಡುವುದು ಅವನ ಸಹಜ ಸ್ವಭಾವ. ಇನ್ನು ವರಬಲವೂ ಸೇರಿಬಿಟ್ಟರೆ ಮುಗಿದೇ ಹೋಯಿತು. ರಾವಣನಿಗೆ ಅಂತ ವರವನ್ನು ಯಾರು ಕೊಟ್ಟವರು? ರಾವಣ ಮೊದಲೇ ಬ್ರಹ್ಮನಿಂದ ವರ ಪಡೆದ. ನಿನ್ನ ತಂದೆ ಪರಮೇಶ್ವರನಿಂದಲೂ ವರ ಪಡೆದ. ಈಗ ಪರಮೇಶ್ವರನ ಆತ್ಮಲಿಂಗವನ್ನು ಪಡೆದು ಅದನ್ನು ಲಂಕೆಗೆ ಕೊಂಡೊಯ್ಯುತ್ತಿದ್ದಾನೆ. ಶಿವನ ಆತ್ಮಲಿಂಗ ಲಂಕೆಯನ್ನು ಸೇರಿದರೆ ಅದೇ ಕೈಲಾಸ ಸದೃಶವಾಗುತ್ತದೆ, ಯಾರಿಂದಲೂ ಅಭೇದ್ಯವಾಗುತ್ತದೆ. ನಂತರ ರಾವಣ ತನ್ನ ಕಿರುಬೆರಳಿನಲ್ಲೇ ತ್ರಿಲೋಕಗಳನ್ನು ಕುಣಿಸುತ್ತಾನೆ. ಕೂಡದು, ಹಾಗಾಗಬಾರದು. ನಾರದರೆ, ಇದು ಬಹಳ ಗಂಭೀರವಾದ ವಿಷಯ. ಇದಕ್ಕೆ ಪರಿಹಾರವೇನು? ಹಾ ಗಣೇಶ, ನೀನು ಮನಸ್ಸು ಮಾಡಿದರೆ ಪರಿಹಾರ ಸುಲಭ. ಏಕೆಂದರೆ ಆ ರಾವಣ ನಿನ್ನ ಪ್ರಥಮ ಪೂಜೆಯಿಂದ ವಿಘ್ನ ನಿವಾರಿಸು ಎಂದು ಬೇಡಿಕೊಳ್ಳಲಿಲ್ಲ. ನಿನಗೆ ಶಂಕರ ಕೊಟ್ಟ ವರವನ್ನೇ ಅವನು ಲೆಕ್ಕಿಸಲಿಲ್ಲ. ಹೌದು ನಾರದರೆ, ನನ್ನನ್ನೇ ಕಡೆಗಣಿಸಿದ ಆ ರಾವಣನ ಅಹಂಕಾರ ಎಷ್ಟಿರಬೇಕು? ಅವನ ಕಾರ್ಯಕ್ಕೆ ವಿಘ್ನ ಉಂಟು ಮಾಡಿದರೆ ತಪ್ಪೇನೂ ಇಲ್ಲ. ಹೇಳಿ, ನಾನೇನು ಮಾಡಬೇಕು? ಆ ರಾವಣನನ್ನು ತಡೆಯಬೇಕು. ಲೋಕ ಕಲ್ಯಾಣಕ್ಕಾಗಿ ಶಿವನ ಆತ್ಮಲಿಂಗವನ್ನು ರಾವಣ ಲಂಕೆಗೆ ತೆಗೆದುಕೊಂಡು ಹೋಗದ ಹಾಗೆ ಮಾಡಬೇಕು. ಸರಿ ನಾರದರೆ, ಈಗಲೇ ಆ ರಾವಣನಿರುವ ಕಡೆಗೆ ಹೋಗೋಣ. ಅಲ್ಲಿಯೇ ಏನಾದರೂ ಉಪಾಯ ಮಾಡೋಣ. ನೀನು ಯುದ್ಧಕ್ಕೆ ಹೋಗಿ ಆ ರಾಮ ಲಕ್ಷ್ಮಣನನ್ನು ಕೊಲ್ಲಲೇಬೇಕು. ನನ್ನ ಸರ್ವಶಕ್ತಿಯನ್ನು ಬಳಸಿ ಆ ರಾಮನನ್ನು ಸಂಹರಿಸಿ ನಿನಗೆ ಸಂತೋಷವನ್ನುಂಟು ಮಾಡುತ್ತೇನೆ. ಈ ಆತ್ಮಲಿಂಗವನ್ನು ಸ್ವಲ್ಪ ಹೊತ್ತು ಹಿಡಿದುಕೊಂಡಿದ್ದರೆ ನಾನು ಸಂಧ್ಯಾ ವಂದನೆ ಮಾಡಿ ಬರುವೆ. ಸರಿ, ಆದರೆ ನನ್ನದೊಂದು ನಿಬಂಧನೆ. ಏನಯ್ಯ ನಿನ್ನ ನಿಬಂಧನೆ? ನಿಮ್ಮ ಅಚ್ಚುಮೆಚ್ಚಿನ ಸೀತೆ ಧಾರಾವಾಹಿಯಲ್ಲಿ ನಡೆಸಲಾಗುತ್ತಿದ್ದ ಬಂಗಾರದ ನಾಣ್ಯ ಗೆಲ್ಲುವ ಸ್ಪರ್ಧೆಯನ್ನು ಪುನರಾರಂಭಿಸಲಾಗುತ್ತಿದೆ. ಚಿನ್ನದ ನಾಣ್ಯವನ್ನು ಗೆಲ್ಲುವ ಸುವರ್ಣಾವಕಾಶವು ನಿಮ್ಮದಾಗಬೇಕೆಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿ ಸಂಜೆ 6ರಿಂದ 6:30ರವರೆಗೆ ಪ್ರಸಾರವಾಗುವ ಸೀತೆ ಧಾರಾವಾಹಿಯನ್ನು ತಪ್ಪದೇ ವೀಕ್ಷಿಸಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ